ಎಲ್ರಿಗೂ ನಮಸ್ಕಾರ. ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಡನ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ನಮ್ಗೆ ಹೊಸಕೋಟೆಯಿಂದ ಒಬ್ಬರು ಕಸ್ಟಮರ್ ಫೋನ್ ಮಾಡಿದ್ರು. ಇವರು 700 ಅಡಿ ಓಸನ್ನು ಇಳಿಸಿದ್ರಂತೆ. ಸುಮಾರು 1.5 ವರ್ಷ 2 ವರ್ಷ ಆಗಿದೆ ಇಳಿಸಿ. ಸೊ ನೀರು ಬರ್ತಾಯಿಲ್ಲ, ಏನಾಗಿರ್ಬೋದು ಚೆಕ್ ಮಾಡ್ಬೋದು ಅಂತ ಹೇಳಿದೆ. ನಾನು ಹೇಳಿದೆ ಚೆಕ್ ಮಾಡೋದೇನೋ ಬೇಡ, ನೀರು ಬೇಜಾನಿದೆ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಮೋಟ್ರ್ ಎತ್ಸಿಬಿಡ್ರಂತೆ. ಮೋಟ್ರ್ ಎತ್ಸಿದ್ದಾರೆ ಫ್ರೆಂಡ್ಸ್. ಬಟ್ ಇದು ಮೋಟ್ರ್ ಹತ್ರ ಪೀಸ್ ಪೈಪ್ ಅಂತ ಬರುತ್ತೆ, ಆ ಪೀಸ್ ಪೈಪ್ ಕಟ್ಟಾಗಿತ್ತಂತೆ, ಸಪ್ರೇಟ್ ಆಗಿಬಿಟ್ಟಿದೆ, ಬರೀ ದಾರದಲ್ಲಿ ಬಂದಿದೆ. ಸೊ ಇವ್ರು ಮತ್ತೆ ಹಂಗೆ ಜೈಂಟ್ ಹಾಕಿ ಇಳ್ಸೋಕೆ ಹೋಗಿದ್ದಾರೆ. ಬಟ್ 250 ಅಡಿಗೆ ಹೋಗಿಲ್ಲ. ಸೊ ಇದು ಏನಕ್ಕೆ ಹೋಗ್ತಾಯಿಲ್ಲ ಅಂತ ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಸರಿ ಅಂದ್ಬಿಟ್ಟು ನಾನು ಕ್ಯಾಮ್ರಾ ತಗೊಂಡು ಹೋಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಗಿದ್ದು 250 ಅಡಿಗೆ ದೊಡ್ಡ ಬೋಟ್ರಸ್ ಕಲ್ಲು ಬಂದುಬಿಟ್ಟಿದೆ. ಸೊ ಈ ಬೋಟ್ರಸ್ ಕಲ್ಲು ಬಂದಿರೋ ಕಾರಣದಿಂದ ಜೀಪ್ ಅವರು ಸುಮಾರು ಒಂದು 4-5 ಬಾರಿ ಎತ್ತಿ ಬಿಟ್ಟು ಟ್ರೈ ಮಾಡಿದ್ದಾರೆ. ಸೊ ಹೋಗಿಲ್ಲ. ಸೊ ಇಷ್ಟು ದೊಡ್ಡ ಬೋಟ್ರಸ್ ಕಲ್ಲಿದ್ದರೆ ಹೋಗಲ್ಲ ಫ್ರೆಂಡ್ಸ್. ನೋಡಿ, ದುರಾದೃಷ್ಟ ಏನಂದರೆ ನೀರು ತುಂಬಾ ಇದೆ ಬೋರಲ್ಲಿ, ಈ ಥರ ಬೋಟ್ರಸ್ ಕಲ್ಲು ಬರುತ್ತೆ. ಏನಂದರೆ ಇದು ಮೋಟ್ರ್ ಎತ್ತದ ಮೇಲೆ ಬಂದಿರೋದು ಒಳ್ಳೆಯದೇ ಆಯಿತು. ಮೋಟ್ರ್ ಯಾವಾಗ ಬಂದುಬಿಟ್ಟಿದ್ರೆ ಫ್ರೆಂಡ್ಸ್, ಮೋಟ್ರ್ ಪಂಪ್ ಫುಲ್ ಬ್ಲ್ಯಾಕ್ ಆಗಿ ಎಳೆ ಹೊತ್ತಿನಲ್ಲಿ ಕಿತ್ತೋಗೋ ಚಾನ್ಸಸ್ ಸಹ ಇರ್ತದೆ. ಸೊ ಇದನ್ನೆಲ್ಲ ಜೀಪಲ್ಲೆಲ್ಲ ಕಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇಷ್ಟು ದೊಡ್ಡ ಬೋಟ್ರಸ್ ಕಲ್ಲನ್ನು ಏನಿದ್ರು ಲಾರಿಯಲ್ಲೇ ಕ್ಲೀನ್ ಮಾಡಿಸಿ, ಇಲ್ಲ ಡ್ರಿಲ್ ಮಾಡಿಸ್ಬೇಕು, ಇಲ್ಲ ಆ ಸ್ಪಾಟಲ್ಲಿ ಕಬ್ಬಿಣ ಕೇಸಿಂಗನ್ನು ಕೂರಿಸ್ಕೊಬೇಕು. ಆವಾಗ ಇದ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಇವಾಗ ಲಾಸ್ಟ್ವರೆಗೂ ವೀಡಿಯೋನ ಅಬ್ಸರ್ವ್ ಮಾಡಿ, ಕಲ್ಲು ಪೂರ್ತಿ ಎಷ್ಟು ದೊಡ್ಡದಿದೆ ಅಂತ ಕಾಣಿಸುತ್ತೆ ನಿಮ್ಗೆ. ಫ್ರೆಂಡ್ಸ್, ಇದೇ ರೀತಿ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನೀವು ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಎಲ್ಲ ಕಡೆ ಮಾಡ್ಕೊಡ್ತೀರಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.